ಕಬ್ಬಿಗೆ 3,500 ರೂಪಾಯಿ ಪ್ರತಿ ಟನ್ ಬೆಲೆ ಕೊಡಬೇಕು ಅಂತ ಆಗ್ರಹಿಸಿ ನಡೀತಾ ಇರುವ ರೈತರ ಹೋರಾಟ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿತು. 7ನೇ ದಿನದ ಹೋರಾಟ ಬೆಳಗಾವಿ ವಿಜಯಪುರದಲ್ಲಿ ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲರ ವಿರುದ್ಧ ತುಂಬಾ ಆಕ್ರೋಶ ವ್ಯಕ್ತ ಆಯ್ತು. ಇವತ್ತು ಸ್ಥಳಕ್ಕೆ ಬರ್ತಿಲ್ಲ ಅವರು ರೈತರನ್ನ ಮಾತಾಡ್ಸಕ್ಕೆ ಅಂತ. ಬೇರೆ ಬೇರೆ ಸ್ವರೂಪದಲ್ಲಿ ರೈತರ ಆಕ್ರೋಶ ವ್ಯಕ್ತವಾಯಿತು ಸಕ್ಕರೆ ಸಚಿವರ ವಿರುದ್ಧ. ಇನ್ನೊಂದು ಕಡೆ ವಿಜಯಪುರದಲ್ಲಿ ಎಂಬಿ ಪಾಟೀಲ್ರು ರೈತರನ್ನ ಭೇಟಿ ಮಾಡಿ ಮನವೊಲಿಸೋ ಪ್ರಯತ್ನ ಮಾಡಿದ್ರು. ಕ್ಯಾಬಿನೆಟ್ನಲ್ಲಿ ಈ ಸಮಸ್ಯೆಯನ್ನ ಚರ್ಚೆ ಮಾಡ್ತೀನಿ ಅಂದ್ರು. ಬೆಂಗಳೂರಿಗೆ ಬಂದು ಮಾತುಕತೆ ಆಡಬೇಕು ಅಂತ ಶಿವಾನಂದ ಪಾಟೀಲರು ರೈತರನ್ನು ಕರೆದಿದ್ದಾರೆ. ಕಾರ್ಖಾನೆಗೆ ಕಲ್ಲು ಹೊಡೆದ್ರೆ ದುಡ್ಡು ಸಿಗಲ್ಲ ಅಂದಿದ್ದಾರೆ. ರೈತರ ಬೆಂಗಳೂರಿಗೆ ಬಂದ್ರೆ ಕಾರ್ಖಾನೆಗಳ ಮಾಲೀಕರನ್ನು ಇಲ್ಲೇ ಕರೀತೀನಿ ಅಂದ್ರು. ಎಚ್.ಕೆ. ಪಾಟೀಲರಿಗೆ ಸೂಚನೆ ಹೋಗಿದೆಯಂತೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ರೈತರ ಜೊತೆಗೆ ಮಾತಾಡಿ ಅಂತ. ಎಚ್.ಕೆ. ಪಾಟೀಲರು ಮುಖ್ಯಮಂತ್ರಿ ಕಚೇರಿಯ ಸೂಚನೆಯ ಮೇರೆಗೆ ಚಿಕ್ಕೋಡಿಗೆ ಹೋಗಿ ರೈತರನ್ನ ಮಾತಾಡಿಸಿದ್ರು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲ ಎಚ್.ಕೆ. ಪಾಟೀಲರು ಎಲ್ಲ ಸಚಿವರು ಇರ್ತಾರೆ, ಎಲ್ಲ ಶಿವಾನಂದ ಪಾಟೀಲರು ಇರ್ತಾರೆ. ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ರಾಜ್ಯ ಸರ್ಕಾರದಿಂದ ಏನಾಗಬೇಕು, ಕೇಂದ್ರ ಸರ್ಕಾರದಿಂದ ಏನಾಗಬೇಕು ಮತ್ತು ಅತಿ ಶೀಘ್ರದಲ್ಲೇ ಇವತ್ತು ಪ್ರಧಾನಮಂತ್ರಿಗಳಿಗೆ ಸಮಯ ಬಿಹಾರ್ ಚುನಾವಣೆ ಅಂತದ ಯಾವಾಗ ಮುಗಿತದ ಗೊತ್ತಿಲ್ಲ ನನಗೆ. ನಾಳೆ ನಾವು ಕ್ಯಾಬಿನೆಟ್ ನಾವು ಡಿಸೈಡ್ ಮಾಡ್ತೀವಿ. ಸುಮ್ಮನೆ ನಾವು ರಾಜಕೀಯ ಮಾಡಕ್ಕೆ ಬರೋದಿಲ್ಲ. ಯಾಕಂದ್ರೆ ಪ್ರಧಾನಮಂತ್ರಿಗಳು ಬಿಹಾರ್ ಎಲೆಕ್ಷನ್ ಆಗಿದಾಗ ಎಂಪಿ ಪಾಟೀಲ್ ಕೇಳಿದ್ರೆ ಪಾತ್ರ ಅದು ಬೇಡ. ಬರೀ ವಿಜೇಂದ್ರ ಅವ್ರು ಬಂದು ಇಲ್ಲಿ ನಮಗೆ ಇದು ಮಾಡಿ ಹೇಳಿದಾರೆ, ಅವ್ರದ್ದು ಜವಾಬ್ದಾರಿ ಅದ, ಅಧ್ಯಕ್ಷದಾರ ಅವರು ಬಂದು ಹೇಳ್ಬೇಕಾಗ್ತದೆ. ಎಲ್ಲ ನಮ್ದು ನಾವು ಮಾಡ್ತೀವಿ, ಅವ್ರದ್ದು ಅವ್ರು ಮಾಡ್ಬೇಕಾಗ್ತದೆ. ಮಾಡಿಸ್ತೀವಿ ನಾವು ಅದನ್ನೆಲ್ಲ ಮಾಡಿಸ್ತೀವಿ ಅಂತ ಮಾತನ್ನು ಹೇಳಿ ರಾಜ್ಯ ಒತ್ತು ಒಳ್ಳೇದ. ಪಂಚಪ್ಪನ ಹೇಳ್ತಾನೆ ನಾನು 100ಕ್ಕೆ 100 ಒಪ್ತೀನಿ. ಪಂಚಪ್ಪನ ಹೇಳ್ತಾನೆ 100ಕ್ಕೆ 100 ಒಪ್ತೀನಿ. ಎರಡೂ ಸರ್ಕಾರಗಳು ತುರುಸು ಮಾಡಬೇಕಾಗಿದ್ದನ್ನ ಎರಡೂ ಸರ್ಕಾರಗಳು ತುರುಸು ಮಾಡುವಂತ ಕೆಲಸ ನಮ್ಮ. ನಾನು ರೈತರಲ್ಲಿ ವಿನಂತಿ ಮಾಡ್ತೀನಿ, ನೀವು ಬಂದರೆ ಬೆಂಗಳೂರಿನಲ್ಲಿ ಅಕ್ರಾಸ್ ದಿ ಟೇಬಲ್ ಕಾರ್ಖಾನೆ ಮಾಲೀಕರನ್ನು ಕರಿತೀವಿ, ನೀವು ಬನ್ನಿ. ಮತ್ತು ಹೆಚ್ಚು ಕಡಿಮೆ ಆದರೆ ಅಲ್ಲೇ ಮುಖ್ಯಮಂತ್ರಿಗಳಿರ್ತಾರೆ, ಹೋಗಿ ಅವರನ್ನು ವಿನಂತಿ ಮಾಡ್ಕೊಳ್ಳೋಣ. ಆ ಪ್ರಯತ್ನ ಕೂಡ ನಾವು ಮಾಡೋಣ. ಕಲ್ಲು ತೂರಾಟ ನೋಡಿ ಪಾಪ ಕಾರ್ಖಾನೆ ಮಾಲೀಕರ ಕಾರ್ಖಾನೆ ಕಲ್ಲು ಹೊಡೆದ್ರೆ ನಮಗೆ ದುಡ್ಡು ಸಿಗ್ತದೆ ಅನ್ನೋದು ಸರಿಯಲ್ಲ. ನಾವು ಕಾರ್ಖಾನೆ ಮಾಲೀಕರನ್ನು ಬಂದ್ ಮಾಡಿ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಅದನ್ನು ನಾನು ಒಪ್ಕೊಳ್ತೀನಿ. ನಾನು ಎಲ್ಲ ರೈತ ಮುಖಂಡರಲ್ಲಿ ಮನವಿ ಮಾಡ್ತೀನಿ, ನಾವು ಇಲ್ಲಿಗೆ ಇದನ್ನು ನಿಲ್ಲಿಸಿ ಸಂಘರ್ಷ ಬಿಟ್ಟು ಸಾಮರಸ್ಯದ ಮೇಲೆ ಪರಿಹಾರ ಕಂಡುಕೊಳ್ಳೋಣ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಈ ವಿಷಯದ ಬಗ್ಗೆ ವಿಚಾರ ವಿನಿಮಯ ಆಗಿದೆ. ನಾನು ಕಬ್ಬು ಬೆಳೆಗಾರರು ಏನು ಇವತ್ತು ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದಾರೆ, ಗೂರ್ಲ ಹೊಸೂರು ಹತ್ರ ಅವರು ಪ್ರತಿಭಟನೆಯಲ್ಲಿದ್ದಾರೆ. ಗೂರ್ಲ ಹೊಸೂರಿಗೆ ನಾನು ಈಗ ಊಟ ಆದ ತಕ್ಷಣ ಹೋಗ್ತೀನಿ. ಅಲ್ಲಿ 4 ಗಂಟೆಗೆ ಇರಬೇಕು, 4 ಗಂಟೆಗೆ ಇರಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಅಲ್ಲಿಗೆ ಹೋಗ್ತೀನಿ. ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ನಮ್ಮಲ್ಲಿರ್ತಕ್ಕಂಥ ಸನ್ನಿವೇಶಗಳ ಬಗ್ಗೆಯೂ ಚರ್ಚೆ ಮಾಡ್ತೀನಿ. ಅವ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅವ್ರ ಹತ್ರ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನು ಸಾಧ್ಯವೋ ಆ ಪ್ರಯತ್ನ ಮಾಡ್ತೀನಿ. ಆ ಪ್ರತಿಭಟನೆ ಆಗದಂತೆ ಅವರಿಗೆ ಸರಿಯಾದ ಮಾಹಿತಿಗಳನ್ನು ನೀಡೋದು ಹಾಗೂ ಅವರ ಬೇಡಿಕೆಗಳನ್ನು ಅರ್ಥಕೊಳ್ಳೋದು, ರಾಜ್ಯ ಸರ್ಕಾರ ಏನು ಮಾಡೋದಕ್ಕೆ ಸಾಧ್ಯ ಇದೆ, ಕೇಂದ್ರ ಸರ್ಕಾರ ಏನು ಮಾಡಬೇಕು, ಏನು ಮಾಡಬೇಕಾಗಿತ್ತು, ಅವೆಲ್ಲವುಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಆ ಪ್ರತಿಭಟನೆಗಾರರು ಏನಿದ್ದಾರೆ, ಹೋರಾಟಗಾರರಿದ್ದಾರೆ, ಅವ್ರಿಗೆ ಸಮಾಧಾನ ಹಾಗೂ
ಅವರ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತದೆ ಅನ್ನೋದನ್ನು ತಿಳಿಸು. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ರು, ನಾನು ಹೋಗ್ತಾ ಇದ್ದೀನಿ, 4 ಗಂಟೆ ಒಳಗೆ ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡ್ತೀನಿ ಅಂತ. ಆಗಲೇ ರೈತರನ್ನ ಭೇಟಿಯಾಗಿದ್ದಾರೆ. ಯಾಕಂತಂದ್ರೆ ನೀವು ಇಡೀ ಜಗತ್ತಿಗೆ ಅನ್ನ ಹಾಕವ್ರ, ನಮ್ಮ ಜವಾಬ್ದಾರಿ ವ್ಯಕ್ತಿಯಾಗಿ ನಿಮ್ ಕೈ ಮುಗಿತುಪ್ಪ ದಯವಿಟ್ಟು ಹೇಳತ್ತಂದ್ರ ಆದ್ರೂ ಹೇಳಲಿಲ್ಲ, ಹೌದಲ್ಲ? ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಹುಟ್ಟುಹಬ್ಬ ಇವತ್ತು ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳ ಆಯೋಜನೆಯಾಗಿದ್ವು, ಸೆಲೆಬ್ರೇಷನ್ ಇತ್ತು. ಅವರು ರೈತ ಹೋರಾಟದಲ್ಲೇ ಇರ್ತೀನಿ, ಈ ಸಲ ಹುಟ್ಟುಹಬ್ಬ ಬೇಡ ಅಂತಿದ್ದಾರೆ. ನಾನು ಇವತ್ತು ಈ ವೇದಿಕೆಗೆ ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ. ರಾಜಕಾರಣಿಯಾಗಿ ಶಾಸಕನಾಗಿ ಇವತ್ತು ಹೋರಾಟಕ್ಕೆ ಬಂದಿಲ್ಲ. ಬದಲಾಗಿ ಈ ನಾಡು ಕಂಡಂತ ಒಬ್ಬ ಧೀಮಂತ ಹೋರಾಟಗಾರ, ಈ ನಾಡು ಕಂಡಂತ ಒಬ್ಬ ಛಲಗಾರ, ಈ ನಾಡು ಕಂಡಂತ ಒಬ್ಬ ಅಪ್ರತಿಮ ರೈತ ನಾಯಕ BS ಯಡಿಯೂರಪ್ಪನವರ ಮಗನಾಗಿ ನಾನು ಇವತ್ತು ಕಪ್ಪು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ. ಕಪ್ಪು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ. ರೈತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಿಸುಡು ಬಿಸಿಲನ್ನು ಕೂಡ ಲೆಕ್ಕಿಸದಿತ್ತು ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ರಾಜ್ಯ ಸರ್ಕಾರಕ್ಕೆ ರೈತರನ್ನ ಕೂಗು ಕೇಳಿಸಿಲ್ಲ ಅಂತ ಹೇಳಿದ್ರೆ ನನಗನ್ನಿಸ್ತು ಎಲ್ಲೋ ಒಂದ್ ಕಡೆ ಅಧಿಕಾರದ ಮದ ಈ ಸರ್ಕಾರಕ್ಕೆ ಏರಿದೆ, ರಾಜ್ಯ ಸರ್ಕಾರಕ್ಕೆ ಏರಿದೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.